ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ವಾಹಿನಿ ಕಡೆಯಿಂದ ಕಂಪ್ಯೂಟರ್ ಜಿಕೆ ಅಥವಾ ಕಂಪ್ಯೂಟರ್ ಅವೇರ್ನೆಸ್ ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸೀರೀಸ್ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಹಳ ಯೂಸ್ಫುಲ್ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ಈ ಜಿಕೆ ಸೀರೀಸ್ ಅಲ್ಲಿ ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು ಕೇವಲ 10 ಪ್ರಶ್ನೋತ್ತರಗಳಿಗೆ ಮಾತ್ರ ಉತ್ತರ ಮತ್ತೆ ವಿವರಣೆನ ಕೊಡ್ತಾ ಹೋಗ್ತೀನಿ. ಈ ಕ್ವಶನ್ ಆನ್ಸರ್ PDF ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಓದ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಸೊ ಈಗ ನಾನು ಪ್ರಶ್ನೆ ಮತ್ತು ಉತ್ತರ ಅದರ ವಿವರಣೆಯನ್ನ ಹೇಳ್ತಾ ಹೋಗ್ತೀನಿ. ಮೊದಲ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಭಾಷೆ ಯಾವುದು? ಉತ್ತರ ಫೋರ್ಟ್ರಾನ್. ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ, ಫಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಫೋರ್ಟ್ರಾನ್. ಸೊ ಫೋರ್ಟ್ರಾನ್ ಅಂತಂದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್. ಫ್ರೆಂಡ್ಸ್, ಈ ಫೋರ್ಟ್ರಾನ್ ಅಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಎಲ್ಲೆಲ್ಲಿ ಬಳಸ್ತಾರೆ, ಮತ್ತೆ ಇದರ ಕಾಲಾವಧಿ ಏನು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಫೋರ್ಟ್ರಾನ್ ಎನ್ನುವುದು ಫಾರ್ಮ್ಯುಲಾ ಟ್ರಾನ್ಸ್ಲೇಷನ್ ಎಂಬ ಪದಗಳ ಸಂಕ್ಷಿಪ್ತ ರೂಪವಾಗಿದೆ. ಇದು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಲೆಕ್ಕಾಚಾರಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಹಳೆಯ ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಇದನ್ನು ಮೊದಲ ಬಾರಿಗೆ 1950ರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಫೋರ್ಟ್ರಾನ್ ಭಾಷೆಯನ್ನು ಬಳಸಿಕೊಂಡು ಸಂಕೀರ್ಣವಾದ ಗಣಿತದ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಫೋರ್ಟ್ರಾನ್ ಅನ್ನು ಯಾವಾಗ ಬಳಸುತ್ತಿದ್ದರು? ಫೋರ್ಟ್ರಾನ್ ಅನ್ನು ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಉದಾಹರಣೆಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಇತರ ಅನೇಕ ಕ್ಷೇತ್ರಗಳಲ್ಲಿ ಸಂಕೀರ್ಣವಾದ ಲೆಕ್ಕಾಚಾರಗಳನ್ನು ಮಾಡಲು ಫೋರ್ಟ್ರಾನ್ ಅನ್ನು ಬಳಸಲಾಗುತ್ತಿತ್ತು. ಫೋರ್ಟ್ರಾನ್ ಅನ್ನು ಸೂಪರ್ ಕಂಪ್ಯೂಟರ್ಗಳಲ್ಲಿ ಹೆಚ್ಚು ಬಳಸಲಾಗುತ್ತಿತ್ತು. ವಿವಿಧ ವ್ಯವಸ್ಥೆಗಳನ್ನು ಅನುಕರಿಸಲು ಫೋರ್ಟ್ರಾನ್ ಅನ್ನು ಬಳಸಲಾಗುತ್ತಿತ್ತು. ಇಂದು ಫೋರ್ಟ್ರಾನ್ ಅನ್ನು ಏಕೆ ಬಳಸುವುದಿಲ್ಲ? ಹೊಸ ಪ್ರೋಗ್ರಾಮಿಂಗ್ ಭಾಷೆಗಳಾದ C++, ಜಾವಾ, ಪೈಥಾನ್ನಂತಹ ಹೊಸ ಮತ್ತು ಹೆಚ್ಚು ಶಕ್ತಿಶಾಲಿ ಪ್ರೋಗ್ರಾಮಿಂಗ್ ಭಾಷೆಗಳು ಬಂದ ನಂತರ ಫೋರ್ಟ್ರಾನ್ನ ಜನಪ್ರಿಯತೆ ಕಡಿಮೆಯಾಯಿತು. ಸ್ನೇಹಿತರೆ, ಇವಾಗ ಎರಡನೇ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ನ ಯಾವ ಮದರ್ಬೋರ್ಡ್ ಯಂತ್ರಾಂಶವು ಕಂಪ್ಯೂಟರ್ನಲ್ಲಿ ಡೇಟಾವನ್ನು ಶಾಶ್ವತವಾಗಿ ಸಂಗ್ರಹಿಸುತ್ತದೆ? ಉತ್ತರ ರಾಮ್. ಫ್ರೆಂಡ್ಸ್, ಎರಡನೇ ಪ್ರಶ್ನೆ, ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇರತಕ್ಕಂಥ ಡಿವೈಸ್ ಯಾವುದು ಅನ್ನೋ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ರಾಮ್. ರಾಮ್ ಅಂತಂದ್ರೆ ರೀಡ್ ಓನ್ಲಿ ಮೆಮೊರಿ. ಸೊ ಫ್ರೆಂಡ್ಸ್, ಇವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಏನಪ್ಪಾ ಅಂತಂದ್ರೆ ಇವಾಗ ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಡೆಸ್ಕ್ಟಾಪ್ ಅಲ್ಲಿ ಪರ್ಮನೆಂಟ್ ಆಗಿ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇರುವಂತದ್ದು ಹಾರ್ಡ್ ಡಿಸ್ಕ್ ಅಥವಾ SSD. ಸೊ ಇದು ರಾಮ್ ಯಾವ ರೀತಿ? ಈ ರೀತಿ ಮನಸ್ಸಲ್ಲಿ ಪ್ರಶ್ನೆ ಬಂದಿರುತ್ತೆ. ಸ್ನೇಹಿತರೆ, ರಾಮ್ ಅನ್ನೋದು ಇದು ಪ್ರೈಮರಿ ಸ್ಟೋರೇಜ್ ಡಿವೈಸ್, ಅಂದ್ರೆ ಪ್ರಾಥಮಿಕ ಶೇಖರಣಾ ಸಾಧನ. ಸೊ ಇಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, CD ರಾಮ್ ಬರ್ತಾ ಇತ್ತು ಅಲ್ವಾ? ಸೊ ಇಲ್ಲಿ CD ಅಂತಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, ಹಾಗೆ DVD. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಏನಪ್ಪಾ ಅಂತಂದ್ರೆ ನಿಮ್ಮ CD ಅಥವಾ DVDಗಳಲ್ಲಿ ನೀವು ಡೇಟಾನ ಒಂದ್ಸಲಿ ಕಾಪಿ ಮಾಡಿದ ನಂತರ ಅದು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗ್ತಾ ಇರಲಿಲ್ಲ. ಸೊ ಆ ಕಾರಣಕ್ಕೆ ಇದನ್ನ ನಾವು ಪರ್ಮನೆಂಟ್ ಆಗಿ ಡೇಟಾ ಸ್ಟೋರ್ ಮಾಡ್ಕೊಳ್ಳುವಂತ ಡಿವೈಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಇವಾಗ ಮೂರನೇ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ನ ಮುಖ್ಯ ಸಿಸ್ಟಮ್ ಬೋರ್ಡ್ ಯಾವುದು? ಉತ್ತರ ಮದರ್ ಬೋರ್ಡ್. ಫ್ರೆಂಡ್ಸ್, ಕಂಪ್ಯೂಟರ್ ಅಲ್ಲಿ ಮುಖ್ಯವಾದ ಬೋರ್ಡ್ ಯಾವುದು ಅನ್ನೋ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಮದರ್ ಬೋರ್ಡ್. ಯಾಕೆ ಮದರ್ ಬೋರ್ಡ್? ಸೊ ಈಗ ಇದಕ್ಕೆ ಉತ್ತರ ಹೇಳೋದಾದ್ರೆ, ನಾವು ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಮದರ್ ಬೋರ್ಡ್ಗೆ ರ್ಯಾಮ್, ಫ್ಯಾನ್, ಹಾರ್ಡ್ ಡಿಸ್ಕ್ ಹಾಗೆ ಇತರೆ ಕಂಪ್ಯೂಟರ್ ಪೆರಿಫರಲ್ ಡಿವೈಸ್ಗಳನ್ನ ನಾವು ಕನೆಕ್ಟ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಆ ಕಾರಣಕ್ಕೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳಲ್ಲಿ ಮುಖ್ಯವಾದ ಬೋರ್ಡ್ ಯಾವ್ದಪ್ಪ ಅಂತಂದ್ರೆ ಮದರ್ ಬೋರ್ಡ್. ಸೊ ಇವಾಗ ನಾಲ್ಕನೇ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ ಪ್ರೋಗ್ರಾಮಿನಲ್ಲಿ ಕಂಡುಬರುವ ತಪ್ಪಿನ ಪರಿಭಾಷೆಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ ದೋಷ. ಫ್ರೆಂಡ್ಸ್, ನಾವು ಕಂಪ್ಯೂಟರ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡುವಾಗ ಆ ಪ್ರೋಗ್ರಾಮ್ ನಮಗೆ ಸರಿಯಾಗಿ ಔಟ್ಪುಟ್ ಕೊಡದೇ ಇದ್ರೆ ಅಥವಾ ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ನಮ್ಮ ಕಂಪ್ಯೂಟರ್ ಟರ್ಮಿನಾಲಜಿ ಪ್ರಕಾರ ಈ ದೋಷವನ್ನ ನಾವು ಬಗ್ಸ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ದೋಷ ಅಂತ ಅರ್ಥ. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾವು ಆಂಡ್ರಾಯ್ಡ್ಗಾಗಿರ್ಬೋದು ಅಥವಾ ವಿಂಡೋಸ್ಗಾಗಿರ್ಬೋದು ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇರ್ತೀವಿ. ಆ ಸಾಫ್ಟ್ವೇರ್ ಅಲ್ಲಿ ಕೆಲವೊಂದಷ್ಟು ಬಗ್ಸ್ ಇರುತ್ತೆ. ಆ ಸಾಫ್ಟ್ವೇರ್ ನಾವು ಯೂಸ್ ಮಾಡುವಾಗ ಕೆಲವೊಂದು ಆಪ್ಷನ್ಸ್ಗಳು ನಮಗೆ ಸರಿಯಾಗಿ ವರ್ಕ್ ಆಗದೆ ಇರಬಹುದು. ಇಂಥದನ್ನ ನಾವು ಬಗ್ಸ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಸಂಕೇತಗಳನ್ನು ಕಳುಹಿಸುವ ಎಲೆಕ್ಟ್ರಾನಿಕ್ ಯಂತ್ರಾಂಶ ಯಾವುದು? ಉತ್ತರ ಬಸ್.
ಫ್ರೆಂಡ್ಸ್, ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಸಿಗ್ನಲ್ ಅಥವಾ ಸಂಕೇತವನ್ನ ಕಳಿಸೋದಕ್ಕೆ ಏನನ್ನ ಬಳಸ್ತಾರೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಬಸ್. ಫ್ರೆಂಡ್ಸ್, ಈ ಬಸ್ ಅಂದ್ರೆ ಏನು, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಕಂಪ್ಯೂಟರ್ ಬಸ್ ಎಂದರೇನು? ಒಂದು ಕಂಪ್ಯೂಟರ್ನಲ್ಲಿ ವಿವಿಧ ಘಟಕಗಳಿರುತ್ತವೆ. ಉದಾಹರಣೆಗೆ ಪ್ರೊಸೆಸರ್, ಮೆಮೊರಿ, ಗ್ರಾಫಿಕ್ಸ್ ಕಾರ್ಡ್. ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಬಳಸುವ ವಿದ್ಯುತ್ ಸಂಪರ್ಕಗಳ ಗುಂಪನ್ನು ಕಂಪ್ಯೂಟರ್ ಬಸ್ ಎಂದು ಕರೆಯಲಾಗುತ್ತದೆ. ಇದು ಒಂದು ರೀತಿಯ ಹೆದ್ದಾರಿಯಂತೆ. ಈ ಹೆದ್ದಾರಿಯ ಮೂಲಕ ಮಾಹಿತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲಾಗುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಮಾಹಿತಿಯನ್ನು ಸಾಗಿಸುವ ಮಾರ್ಗ. ಬಸ್ ಒಂದು ವಿದ್ಯುತ್ ಸಂಕೇತಗಳ ಸರಣಿಯನ್ನು ಬಳಸಿಕೊಂಡು ಮಾಹಿತಿಯನ್ನು ಸಾಗಿಸುತ್ತದೆ. ಈ ಸಂಕೇತಗಳು 0 ಮತ್ತು 1 ಎಂಬ ಬೈನರಿ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತವೆ. ವಿವಿಧ ರೀತಿಯ ಬಸ್ಗಳು. ಕಂಪ್ಯೂಟರ್ನಲ್ಲಿ ವಿವಿಧ ರೀತಿಯ ಬಸ್ಗಳಿವೆ. ಡೇಟಾ ಬಸ್ ಡೇಟಾವನ್ನು ಸಾಗಿಸಲು ಬಳಸಲಾಗುತ್ತದೆ. ಅಡ್ರೆಸ್ ಬಸ್ ಮೆಮೊರಿಯಲ್ಲಿರುವ ನಿರ್ದಿಷ್ಟ ಸ್ಥಳವನ್ನು ಗುರುತಿಸಲು ಬಳಸಲಾಗುತ್ತದೆ. ಕಂಟ್ರೋಲ್ ಬಸ್ ವಿವಿಧ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತದೆ. ಬಸ್ ವೇಗ ಬಸ್ನ ವೇಗವು ಕಂಪ್ಯೂಟರ್ನ ವೇಗವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ವೇಗವು ಹೆಚ್ಚಾದಂತೆ ಕಂಪ್ಯೂಟರ್ನ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಬಸ್ ಗಾತ್ರ ಬಸ್ ಗಾತ್ರವು ಒಂದು ಸಮಯದಲ್ಲಿ ಎಷ್ಟು ಡೇಟಾವನ್ನು ಸಾಗಿಸಬಹುದು ಎಂಬುದನ್ನು ನಿರ್ಧರಿಸುತ್ತದೆ. ಗಾತ್ರವು ಹೆಚ್ಚಾದಂತೆ ಡೇಟಾ ವರ್ಗಾವಣೆಯ ವೇಗ ಹೆಚ್ಚಾಗುತ್ತದೆ. ಉದಾಹರಣೆ: ನೀವು ಕೀಬೋರ್ಡ್ನಲ್ಲಿ ಒಂದು ಅಕ್ಷರವನ್ನು ಟೈಪ್ ಮಾಡಿದಾಗ ಆ ಅಕ್ಷರವು ಕೀಬೋರ್ಡ್ನಿಂದ ಕಂಪ್ಯೂಟರ್ನ ಪ್ರೊಸೆಸರ್ಗೆ ಡೇಟಾ ಬಸ್ ಮೂಲಕ ಸಾಗಿಸಲಾಗುತ್ತದೆ. ಪ್ರೊಸೆಸರ್ ಆ ಅಕ್ಷರವನ್ನು ಅರ್ಥೈಸಿಕೊಂಡು ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಸಂಗ್ರಹಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಕಂಪ್ಯೂಟರ್ ಬಸ್ ಒಂದು ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಸಂಪರ್ಕಿಸುವ ಮತ್ತು ಅವುಗಳ ನಡುವೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಅನುವು ಮಾಡಿಕೊಡುವ ವಿದ್ಯುತ್ ಸಂಪರ್ಕಗಳ ಗುಂಪಾಗಿದೆ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. USB ಯಾವ ರೀತಿಯ ಶೇಖರಣಾ ಸಾಧನವಾಗಿದೆ? ಉತ್ತರ ತೃತೀಯ. ಫ್ರೆಂಡ್ಸ್, USB ಯಾವ ರೀತಿ ಸ್ಟೋರೇಜ್ ಡಿವೈಸ್ ಆಗಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಟರ್ಷರಿ ಅಥವಾ ತೃತೀಯ. ಸೊ ಯಾಕೆ ತೃತೀಯ? ಇವಾಗ ನೋಡಿ, ಮೊದಲೇದ್ದು ಪ್ರೈಮರಿ ಸ್ಟೋರೇಜ್ ಡಿವೈಸ್ ಯಾವ್ದಪ್ಪ ಅಂತಂದ್ರೆ ರಾಮ್, ನಾನು ಆಗಲೇ ಹೇಳಿದ್ದೆ, ರೀಡ್ ಓನ್ಲಿ ಮೆಮೊರಿ. ಎರಡನೇ ಸ್ಟೋರೇಜ್ ಯಾವ್ದಪ್ಪ ಅಂತಂದ್ರೆ ಹಾರ್ಡ್ ಡಿಸ್ಕ್ ಅಥವಾ SSD. ಸೊ ಮೂರನೇ ಡಿವೈಸ್ ಯಾವ್ದಪ್ಪ ಅಂತಂದ್ರೆ USB ಸ್ಟೋರೇಜ್ ಗಳಾದಂತಹ ಮೆಮೊರಿ ಕಾರ್ಡ್, ಪೆನ್ ಡ್ರೈವ್ ಮತ್ತೆ USB ಹಾರ್ಡ್ ಡಿಸ್ಕ್. ಇವು ತೃತೀಯ ಶೇಖರಣಾ ಸಾಧನವಾಗಿದೆ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೃತಕ ಬುದ್ಧಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಉತ್ತರ ಜಾನ್ ಮೆಕಾರ್ಥಿ. ಫ್ರೆಂಡ್ಸ್, ಕೃತಕ ಬುದ್ಧಿಯ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಜಾನ್ ಮೆಕಾರ್ಥಿ. ಕೃತಕ ಬುದ್ಧಿ ಎಂದರೆ ಏನು, ಕೃತಕ ಬುದ್ಧಿ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಕೃತಕ ಬುದ್ಧಿಯ ಪಿತಾಮಹ ಎಂದು ನಿಖರವಾಗಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದು ಸ್ವಲ್ಪ ಕಷ್ಟ, ಏಕೆಂದರೆ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರವು ಹಲವಾರು ವರ್ಷಗಳಿಂದ ಹಲವಾರು ವಿಜ್ಞಾನಿಗಳು ಮತ್ತು ಸಂಶೋಧಕರ ಸಹಯೋಗದಿಂದ ಬೆಳೆದಿದೆ. ಆದರೂ ಕೆಲವರು ಈ ಕ್ಷೇತ್ರದಲ್ಲಿ ಪ್ರಮುಖ ಕೊಡುಗೆ ನೀಡಿದ ಕಾರಣ ಕೃತಕ ಬುದ್ಧಿಯ ಪಿತಾಮಹ ಎಂದು ಪರಿಗಣಿಸಲ್ಪಡುತ್ತಾರೆ. ಕೆಲವು ಪ್ರಮುಖ ಹೆಸರುಗಳು: ಜಾನ್ ಮೆಕಾರ್ಥಿ, ಕೃತಕ ಬುದ್ಧಿಮತ್ತೆ ಎಂಬ ಪದವನ್ನು ಮೊದಲು ಬಳಸಿದವರು ಇವರು. ಅಲ್ಲದೆ ಲಿಸ್ಪ್ ಎಂಬ ಪ್ರೋಗ್ರಾಮಿಂಗ್ ಭಾಷೆಯನ್ನು ಅಭಿವೃದ್ಧಿಪಡಿಸಿದ್ದು ಇವರೇ. ಈ ಭಾಷೆಯು ಕೃತಕ ಬುದ್ಧಿಮತ್ತೆಯ ಸಂಶೋಧನೆಗೆ ಮಹತ್ವದ ಕೊಡುಗೆ ನೀಡಿದೆ. ಮಾರ್ವಿನ್ ಮಿನ್ಸ್ಕಿ, ಕೃತಕ ನರಮಂಡಲಗಳು ಮತ್ತು ಕಲಿಕೆಯ ಕ್ಷೇತ್ರದಲ್ಲಿ ಇವರ ಕೆಲಸ ಮಹತ್ವದ್ದಾಗಿದೆ. ಅಲನ್ ಟ್ಯೂರಿಂಗ್, ಕಂಪ್ಯೂಟರ್ ವಿಜ್ಞಾನದ ಪಿತಾಮಹ ಎಂದೇ ಹೆಸರಾಗಿರುವ ಇವರು ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿಯೂ ಮಹತ್ವದ ಕೊಡುಗೆ ನೀಡಿದ್ದಾರೆ. ಟ್ಯೂರಿಂಗ್ ಟೆಸ್ಟ್ ಎಂಬ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದ್ದು ಇವರೇ. ಈ ಪರೀಕ್ಷೆಯು ಒಂದು ಯಂತ್ರವು ಮಾನವನಂತೆ ಯೋಚಿಸಬಲ್ಲದೆಯೇ ಎಂಬುದನ್ನು ನಿರ್ಧರಿಸಲು ಬಳಸಲಾಗುತ್ತದೆ. ಜೆಫ್ರಿ ಹಿಂಟನ್, ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಹೆಚ್ಚು ಪ್ರಭಾವ ಬೀರಿರುವ ವ್ಯಕ್ತಿಗಳಲ್ಲಿ ಇವರೂ ಒಬ್ಬರು. ಆಳವಾದ ಕಲಿಕೆ ಎಂಬ ಕ್ಷೇತ್ರದಲ್ಲಿ ಇವರ ಕೆಲಸ ಮಹತ್ವದ್ದಾಗಿದೆ. ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಕೃತಕ ಬುದ್ಧಿ ಅಥವಾ AI ಎಂದರೆ ಯಂತ್ರಗಳಲ್ಲಿ ಮಾನವ ಬುದ್ಧಿವಂತಿಕೆಯನ್ನು ಅನುಕರಿಸುವ ಪ್ರಕ್ರಿಯೆ. ಇದು ಕಂಪ್ಯೂಟರ್ಗಳನ್ನು ಮಾಹಿತಿಯನ್ನು ವಿಶ್ಲೇಷಿಸಲು, ಕಲಿಯಲು, ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಪರಿಹರಿಸಲು ಸಕ್ರಿಯಗೊಳಿಸುತ್ತದೆ. ಕೃತಕ ಬುದ್ಧಿ ಬಳಕೆಗಳು: ಆರೋಗ್ಯ ಕ್ಷೇತ್ರ. ರೋಗಗಳನ್ನು ನಿರ್ಣಯಿಸಲು, ಔಷಧಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವೈಯಕ್ತಿಕಗೊಳಿಸಿದ ಚಿಕಿತ್ಸೆಗಳನ್ನು ನೀಡಲು ಕೃತಕ ಬುದ್ಧಿಮತ್ತೆಯನ್ನು ಬಳಸಲಾಗುತ್ತದೆ.
ವ್ಯಾಪಾರ ಗ್ರಾಹಕರ ವರ್ತನೆಯನ್ನು ವಿಶ್ಲೇಷಿಸಲು, ಉತ್ಪನ್ನಗಳನ್ನು ಶಿಫಾರಸು ಮಾಡಲು ಮತ್ತು ವಂಚನೆಯನ್ನು ತಡೆಯಲು ಕೃತಕ ಬುದ್ಧಿ ಬಳಸಲಾಗುತ್ತದೆ. ಸಾರಿಗೆ ಸ್ವಯಂಚಾಲಿತ ವಾಹನಗಳನ್ನು ಅಭಿವೃದ್ಧಿಪಡಿಸಲು ಕೃತಕ ಬುದ್ಧಿಯನ್ನು ಬಳಸಲಾಗುತ್ತದೆ. ಆಟಗಳು, ಚಲನಚಿತ್ರಗಳು ಮತ್ತು ಇತರ ರೀತಿಯ ಮನರಂಜನೆಯನ್ನು ರಚಿಸಲು ಕೃತಕ ಬುದ್ಧಿಯನ್ನು ಬಳಸಲಾಗುತ್ತದೆ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಯಾವ ಪ್ರೋಗ್ರಾಮಿಂಗ್ ಭಾಷೆಯ ಪದವು ಡೇಟಾಬೇಸ್ಗೆ ಸಂಬಂಧಿಸಿದೆ? ಉತ್ತರ ಒರಾಕಲ್. ಇದಕ್ಕೆ ಉತ್ತರ ಒರಾಕಲ್ ಅಂತಂದ್ರೆ, ಒರಾಕಲ್ ಎಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಡೇಟಾ ಬೇಸ್ ಅನ್ನೋ ಪದನ ಹೆಚ್ಚಾಗಿ ಬಳಸ್ತೀವಿ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಕಂಪ್ಯೂಟರ್ ಪಿಕ್ಸೆಲ್ಗಳ ಸಂಖ್ಯೆಯನ್ನು ಅಳೆಯುವ ಯಂತ್ರಾಂಶ ಯಾವುದು? ಉತ್ತರ ರೆಸಲ್ಯೂಷನ್. ಫ್ರೆಂಡ್ಸ್, ಕಂಪ್ಯೂಟರ್ ಇರ್ತಕ್ಕಂಥ ಪಿಕ್ಸೆಲ್ಗಳನ್ನ ಅಳೆಯುವಂತ ಸಾಧನ ಅಥವಾ ಹಾರ್ಡ್ವೇರ್ ಯಾವುದು ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ರೆಸಲ್ಯೂಷನ್. ಸೊ ಈ ರೆಸಲ್ಯೂಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಇವಾಗ ರೆಸಲ್ಯೂಷನ್ ಅಂತಂದ್ರೆ, ನೀವು ಒಂದು ಆಂಡ್ರಾಯ್ಡ್ ಡಿವೈಸ್ ಯೂಸ್ ಮಾಡ್ತಾ ಇರ್ತೀರಿ. ಸೊ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ನಿಮಗೆ ಕ್ಯಾಮರಾ ಇರುತ್ತೆ, ಅದೇ ರೀತಿ ಲ್ಯಾಪಲ್ಲೂ ಕೂಡ ಕ್ಯಾಮರಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪಿಕ್ಸೆಲ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಮಗೆ ರೆಸಲ್ಯೂಷನ್ ಚೆನ್ನಾಗಿರುತ್ತೆ ಅಥವಾ ಹೈ ರೆಸಲ್ಯೂಷನ್ ಅಂತ ಹೇಳ್ಬೋದು. ಇವಾಗ ನೋಡಿ, ಉದಾಹರಣೆಗೆ ಹೇಳೋದಾದ್ರೆ, ನಿಮ್ಮ ಲ್ಯಾಪ್ಟಾಪಿನ ಡಿಸ್ಪ್ಲೇ ತಗೊಳ್ಳೋಣ. ಅದು 15 ಇಂಚ್ ಇರುತ್ತೆ, 20 ಇರುತ್ತೆ, 22 ಇರುತ್ತೆ. ಕಂಪ್ಯೂಟರ್ ಮಾನಿಟರ್ಗಳು 20 ಇಂಚ್ ಇರುತ್ತೆ, 25 ಇಂಚ್ ಇರುತ್ತೆ, ಹಾಗೆ 50 ಇಂಚ್ ಇರುತ್ತೆ. ಇದೇ ರೀತಿ ಎಷ್ಟು ಮೆಗಾಪಿಕ್ಸೆಲ್ ಇರುತ್ತೋ ಅಷ್ಟು ರೆಸಲ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಂದು ನಿಬ್ಬಲ್ ಎಷ್ಟು ಬಿಟ್ಗಳಿಗೆ ಸಮಾನವಾಗಿದೆ? ಉತ್ತರ 4 ಬಿಟ್ಗಳು. ಫ್ರೆಂಡ್ಸ್, ಒಂದು ನಿಬ್ಬಲ್ ಅಂತಂದ್ರೆ ಎಷ್ಟು ಬೈಟ್ಸ್ಗೆ ಸಮಾನ? ಬೈಟ್ಸ್ ಅಥವಾ ಬಿಟ್ಸ್. ಇದಕ್ಕೆ ಸರಿಯಾದ ಉತ್ತರ 4. ಇವಾಗ ನೋಡಿ, 8 ಬಿಟ್ ಅಂತಂದ್ರೆ 1 KB. ಸೊ 1024 KB ಅಂತಂದ್ರೆ 1 MB, 1024 MB ಅಂತಂದ್ರೆ 1 GB, 1024 GB ಅಂತಂದ್ರೆ 1 TB. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ GK ಸೀರೀಸ್. ಈ ಸೀರೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.